ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರಜು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಂಡಿಯಾ ಮತ್ತು ಇಂಗ್ಲೆಂಡ್ ಮೊದಲ ಟೆಸ್ಟ್ ಪಂದ್ಯಾಟದಲ್ಲಿ ಭಾರತಕ್ಕೆ ಸೋಲು. ಹೌದು, ಈ ಸೋಲಿಗೆ ಯಾವೆಲ್ಲ ಕಾರಣಗಳು, ಭಾರತ ಯಾವೆಲ್ಲ ಒಂದು ಕಾರಣಗಳಿಂದ ಫಸ್ಟ್ ಟೆಸ್ಟ್ ಪಂದ್ಯಾಟವನ್ನು ಕೈಯಿಂದ ಬಿಟ್ಟುಕೊಟ್ಟಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡುವ. ಹೌದು, ಮೊದಲ ಒಂದು ರೀಸನ್ ಹೇಳಿದೆ, ಕ್ಯಾಚ್ ಬಿಟ್ಟು ಮ್ಯಾಚ್ ಕೈ ಚೆಲ್ಲಿದ ಭಾರತ. ಹೌದು, ಯಾವುದೇ ಒಂದು ಮ್ಯಾಚ್ ಅಲ್ಲಿ ಕ್ಯಾಚೇ ವಿನ್ ಮಾಡಿಸಿಕೊಳ್ಳುವುದು, ಅಂಥದ್ರಲ್ಲಿ ಒಂದು ಟೆಸ್ಟ್ ಪಂದ್ಯಾಟದಲ್ಲಿ ಅಂತೂ ಕ್ಯಾಚ್ ಬಿಟ್ರೆ ಮ್ಯಾಚ್ ಬಿಟ್ಟಾಗೆ ಲೆಕ್ಕ. ಅದರಲ್ಲೂ ಇಂಡಿಯಾ 7-8 ಕ್ಯಾಚ್, ಅದು ಕೂಡ ದೊಡ್ಡ ದೊಡ್ಡ ಬ್ಯಾಟಿಂಗ್ ಮ್ಯಾನ್ ಅವರ ಒಂದು ಕ್ಯಾಚ್ ಅನ್ನು ಬಿಟ್ಟಿದ್ರಿಂದ ಇಂಡಿಯಾ ಒಂದು ಸೋಲಿಗೆ ಮುಖ್ಯ ಕಾರಣ ಕ್ಯಾಚ್ ಫಸ್ಟ್ ಟೆಸ್ಟ್ ಅಲ್ಲಿ ಅದು ಅಂತ ಹೇಳ್ಬೋದು. ಹೌದು, ಖಂಡಿತವಾಗಿ. ಇನ್ನು ಎರಡನೇ ರೀಸನ್ ನೋಡಿದರೆ ಲೋವರ್ ಆರ್ಡರ್ ಬ್ಯಾಟಿಂಗ್ ಪತನ. ಹೌದು, ರಿಷಬ್ ಪಂತ್ ವಿಕೆಟ್ ಕೀಪರ್ ಬ್ಯಾಟಿಂಗ್ ಅಲ್ಲಿ ಇಂಡಿಯಾದ ಬರೀ 2 ಶತಕ, ಫಸ್ಟ್ ಇನ್ನಿಂಗ್ ಅಲ್ಲೂ ಶತಕ, ಸೆಕೆಂಡ್ ಇನ್ನಿಂಗ್ ಅಲ್ಲೂ ಶತಕ. ಆದ್ರೆ ರಿಷಬ್ ಪಂತ್ ಅವರಿಗೆ ಬ್ಯಾಟಿಂಗ್ ಲೈನ್ ಅಪ್ ಇಂಡಿಯಾದಿದೆ. ಆದ್ರೆ ರಿಷಬ್ ಪಂತ್ ಔಟ್ ಆದ ಬೆನ್ನಲ್ಲೇ ಬರ್ತಾರಲ್ಲ, ಒಂದು 6 ಇಂದ 11 ವರೆಗೆ ಬ್ಯಾಟಿಂಗ್ ಬೇಗ ಒಂದು 31 ರನ್ ಅಲ್ಲಿ 6 ವಿಕೆಟ್ಗಳು ಬೇಗ ಡಬ ಅಂತ ಬೀಳ್ತಲ್ಲ, ಅದೇ ಇಂಡಿಯಾಗೆ ಒಂದು ಮೇನ್ ಪ್ರಾಬ್ಲಮ್ ಆಗಿದೆ. ಲೋವರ್ ಆರ್ಡರ್ ಅಲ್ಲಿ ಬ್ಯಾಟಿಂಗ್ ಅಲ್ಲಿ ರನ್ನೇ ಬರ್ತಾ ಇಲ್ಲ. ಇದೇ ಒಂದು ಇಂಡಿಯಾಗೆ ಎರಡನೇ ಬಿಗ್ ಪ್ರಾಬ್ಲಮ್ ಅಂತ ಹೇಳ್ಬೋದು. ಇದನ್ನು ಯಾವ ರೀತಿ ಸೆಕೆಂಡ್ ಟೆಸ್ಟ್ ಅಲ್ಲಿ ಸರಿ ಮಾಡ್ತಾರೆ, ಯಾವ ರೀತಿ ಕಮ್ ಬ್ಯಾಕ್ ಮಾಡ್ತಾರೆ ನೋಡ್ಬೇಕಾಗಿದೆ. ಇನ್ನು ಮೂರನೇ ರೀಸನ್ ಇಂಡಿಯಾದ ಸೋಲಿಗೆ ಬೌಲಿಂಗ್ ನಲ್ಲಿ ರನ್ ಸುರಿಮಳೆ. ಹೌದು, ಟೆಸ್ಟ್ ಪಂದ್ಯಾಟದಲ್ಲಿ ಓಡಿಸಿಕೊಂಡಾಗೆ ಇಂಡಿಯಾ ಬೌಲರ್ಸ್ಗಳು ಓಡಿಸ್ತಾ ಇದ್ರು. ಹೌದು, ಪ್ರಸಿದ್ಧ ಕೃಷ್ಣ, ಸಿರಾಜ್, ಶಾರ್ದೂಲ್ ಠಾಕೂರ್ ಅವರು ಯಾವ ರೀತಿ 3 ಓವರ್ಗೆ 27 ರನ್, ಆ ರೀತಿಯ ಒಂದು ಬ್ಯಾಡ್ ಇಕಾನಮಿ ಅಂತ ಹೇಳ್ಬೋದು. ಒಂದು ಪ್ರಸಿದ್ಧ ಕೃಷ್ಣ ಅವರು ಓಡಿಸ್ಕೊಳ್ತಿದ್ರು, ಅವರೊಂದು ಶತಕ ಎಲ್ಲ ಮಾಡಿದ್ದಾರೆ, ಅತಿ ವೇಗದ ಶತಕ ಟೆಸ್ಟ್ ಅಲ್ಲಿ. ಆ ರೀತಿಯ ಒಂದು ಪಂದ್ಯಾಟ ಬಂದಿದೆ ಹೇಳ್ಬೋದು ಫಸ್ಟ್ ಟೆಸ್ಟ್ ಅಲ್ಲಿ. ಮತ್ತು ಸಿರಾಜ್ ಅಣ್ಣನವರಿಗೆ ಕೂಡ ಹೊಡಿತಿದ್ರು. ಬುಮ್ರಾ ಅವರಿಗೆ ಯಾವ ಬೌಲರ್ ಕೂಡ ಸಾಥಿ ಕೊಡ್ಲಿಲ್ಲ ಅಂತ ಹೇಳ್ಬೋದು. ಆದ್ರಿಂದ ಒಂದು ಬೌಲಿಂಗ್ ಅಲ್ಲಿ ಯಾವ ಚೇಂಜಸ್ ಅನ್ನು ಮಾಡ್ತಾರೆ ಸೆಕೆಂಡ್ ಟೆಸ್ಟ್ ಅಲ್ಲಿ, ಬುಮ್ರಾ ವಿನ ಅನುಪಸ್ಥಿತಿಯಲ್ಲಿ ಇನ್ನು ಭಾರತಕ್ಕೆ ಯಾರು ಬೌಲಿಂಗ್ ಅಲ್ಲಿ ಒಂದು ಜವಾಬ್ದಾರಿಯನ್ನು ತೆಗೆದುಕೊಳ್ತಾರೆ ನೋಡಬೇಕಾಗಿದೆ. ಆದ್ರಿಂದ ಬೌಲಿಂಗ್ ಅನ್ನು ಕಮ್ ಬ್ಯಾಕ್ ಮಾಡಲೇಬೇಕು ಇಂಡಿಯಾ, ಇನ್ನು ಉಳಿದ 4 ಟೆಸ್ಟ್ ಪಂದ್ಯಾಟದಲ್ಲಿ ಗೆಲ್ಲಲು. ಇನ್ನು 4ನೇ ಒಂದು ರೀಸನ್ ಅಂತ ಹೇಳಿದ್ರೆ ಆಲ್ರೌಂಡರ್ ನ ಹುಡುಕಾಟದಲ್ಲಿದ್ದಾರೆ ಭಾರತ ತಂಡ. ಅವ್ರಿಗೊಂದು ಸರಿಯಾದ ಆಲ್ರೌಂಡರ್ ಸಿಕ್ಕಿಲ್ಲ ಅಂತ ಹೇಳ್ಬೋದು. ಕಳೆದ ಪಂದ್ಯಾಟದಲ್ಲಿ ಶಾರ್ದೂಲ್ ಠಾಕೂರ್ ಅವರನ್ನೊಂದು ಆಲ್ರೌಂಡರ್ ನ ಸ್ಥಾನಕ್ಕೆ ಶಾರ್ದೂಲ್ ಠಾಕೂರ್ ಅವರನ್ನು ಹಾಕಿದ್ರು. ಆದ್ರೆ ಅವರು ಬ್ಯಾಟಿಂಗ್ ಇಂದ ರನ್ ಬರಲಿಲ್ಲ, ಬೌಲಿಂಗ್ ಇಂದ ರನ್ ಅನ್ನು ಬಿಟ್ಟು ಕೊಟ್ಟಿದ್ದೇ ಜಾಸ್ತಿ ಅಂತ ಹೇಳ್ಬೋದು. ಆದ್ರಿಂದ ಅವರು ಆಲ್ರೌಂಡರ್, ಸರಿಯಾದ ಆಲ್ರೌಂಡರ್ ಒಂದು ಸ್ಥಾನಕ್ಕೆ ಯಾವ ಪ್ಲೇಯರ್ ಅನ್ನು ಹಾಕ್ತಾರೆ, ಶಾರ್ದೂಲ್ ಠಾಕೂರ್ ಅವರನ್ನೇ ಕಂಟಿನ್ಯೂ ಮಾಡ್ತಾರ, ಇಲ್ಲ ಅವರ ಬದಲಿಗೆ ನಿತೀಶ್ ಕುಮಾರ್ ರೆಡ್ಡಿ ಅವರನ್ನು ಬ್ಯಾಟಿಂಗ್ ಆಲ್ರೌಂಡರ್ ಆಗಿ ಅವರನ್ನು ಸ್ಥಾನಕ್ಕೆ ವಾಪಸ್ ಪಡೆದುಕೊಳ್ತಾರ ನೋಡ್ಬೇಕಾಗಿದೆ. ಇಂಡಿಯಾ ಒಂದು ಆಲ್ರೌಂಡರ್ ನ ಒಂದು ಸರಿಯಾದ ಹುಡುಕಾಟದಲ್ಲಿ ಇಂಡಿಯಾ ಇನ್ನೂ ಕೂಡ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಅದೊಂದು 4ನೇ ರೀಸನ್ ಅಂತ ಹೇಳ್ಬೋದು ಇಂಡಿಯಾಗೆ. ಇನ್ನು 5ನೇ ರೀಸನ್ ಬುಮ್ರಾ ಅವರಿಗೆ ಬೌಲಿಂಗ್ ನಲ್ಲಿ ಯಾರು ಸಾಥಿ ಕೊಡ್ತಾ ಇಲ್ಲ. ಬುಮ್ರಾ ಅವರೊಂದು ಫಸ್ಟ್ ಇನ್ನಿಂಗ್ ಅಲ್ಲಿ 5 ವಿಕೆಟ್ ಅನ್ನು ತೆಗೆದ್ರು, ಅದರಿಂದ ಒಂದು ಇಂಡಿಯಾ ಕಮ್ ಬ್ಯಾಕ್ ಮಾಡಿತ್ತು ಅಂತ ಹೇಳ್ಬೋದು. ಆದ್ರೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಅವರಿಗೆ ವಿಕೆಟ್ ಸಿಗ್ಲಿಲ್ಲ. ಮತ್ತು ಬುಮ್ರಾ ಅವರಿಗೆ ಒಂದು ಸರಿಯಾದ ಬೌಲಿಂಗ್ ಅಲ್ಲಿ ಸಾಥಿ ಕೊಡುವವರು ಯಾರು ಇಲ್ಲ ಅಂತ ಹೇಳ್ಬೋದು, ಯಾರು ಇರಲಿಲ್ಲ ಫಸ್ಟ್ ಟೆಸ್ಟ್ ಮ್ಯಾಚ್ ಅಲ್ಲಿ. ಆದ್ರಿಂದ ಒಂದು ಬೌಲಿಂಗ್ ವೈಫಲ್ಯತೆ ಮತ್ತು ಕ್ಯಾಚ್ ಅನ್ನು ಬಿಟ್ರು. ಈ ಎಲ್ಲ ಒಂದು ರೀಸನ್ ಇಂದಾಗಿ ಒಂದು ಇಂಡಿಯಾ 5 ವಿಕೆಟ್, ಇಂಗ್ಲೆಂಡ್ 5 ವಿಕೆಟ್ ಇರುವಾಗಲೇ ಒಡೆದು ಮುಗಿಸಿ ಆಗಿತ್ತು ಡೇ 5 ಅಲ್ಲಿ. ಆದ್ರಿಂದ ಈ ಎಲ್ಲ ರೀಸನ್ ಅನ್ನು ಯಾವ ರೀತಿ ಕಮ್ ಬ್ಯಾಕ್ ಮಾಡ್ತಾರೆ, ಓವರ್ಕಮ್ ಮಾಡುವ ಮೂಲಕ ಇಂಡಿಯಾ ಸೆಕೆಂಡ್ ಟೆಸ್ಟ್ ಅಲ್ಲಿ ಅವರ ಒಂದು ಭಯಂಕರ ಪ್ರದರ್ಶನವನ್ನು ತೋರಿಸಲೇಬೇಕಾಗಿದೆ. ಅವರಿಗೆ ಗೆಲುವು ಬೇಕೇ ಬೇಕು ಇಂಡಿಯಾಗೆ. ಈ ರೀತಿಯಾದ ಈ ಎಲ್ಲ ಪ್ರಾಬ್ಲಮ್ ಅನ್ನು ಅವರು ಸಾಲ್ವ್ ಮಾಡುವ ಮೂಲಕ ಸೆಕೆಂಡ್ ಟೆಸ್ಟ್ ಇಂದ ಒಂದು ಯಾವ ರೀತಿಯ ಗೇಮ್ ಪ್ಲೇ ಇಂಡಿಯಾದ ಮೂಲಕ ಬರ್ತದೆ ಕಾದು ನೋಡಬೇಕಾಗಿದೆ. 5 ಶತಕಗಳು ಬಂದರು
ಮ್ಯಾಚ್ ಅನ್ನು ಸೋಲಿಕ್ಕೆ ಈ ಎಲ್ಲ ಕಾರಣ ಅಂತ ಹೇಳ್ಬೋದು. ಹೌದು, ರಿಷಬ್ ಪಂತ್ ಅವರು 2 ಶತಕ, ಶುಭ್ಮನ್ ಗಿಲ್ ಅವರಿಂದ 1 ಶತಕ, ಜೈಸ್ವಾಲ್ ಅವರಿಂದ 1 ಶತಕ ಮತ್ತು KL ರಾಹುಲ್ ಅವರಿಂದ 1 ಶತಕ. ಈ ಟೋಟಲ್ ಆಗಿ 5 ಶತಕವನ್ನು ಇಂಡಿಯಾ ಫಸ್ಟ್ ಟೆಸ್ಟ್ ಮ್ಯಾಚ್ ಅಲ್ಲಿ ಹೊಡೆದ್ರೂ ಸೋತಿದೆ ಅಂತ ಹೇಳ್ಬೋದು. ಮತ್ತೆ ಜೈಸ್ವಾಲ್ ಅವರು ಹೆಚ್ಚು ಕ್ಯಾಚ್ ಅನ್ನು ಬಿಡ್ತಿರೋ 4-5 ಕ್ಯಾಚ್ ಅನ್ನು ಅವರೇ ಬಿಟ್ಟು ಕೊಟ್ಟಿದ್ದಾರೆ. ಆದ್ರಿಂದ ಅವರು ಬ್ಯಾಟಿಂಗ್ ನೊಟ್ಟಿಗೆ ಒಂದು ಕ್ಯಾಚ್ ಪ್ರಾಕ್ಟೀಸ್ ಅನ್ನು ಮಾಡೋ ಮೂಲಕ ಒಂದು ಫೀಲ್ಡಿಂಗ್ ಅಲ್ಲಿ ಯಾವ ರೀತಿ ಇಂಡಿಯಾ ಒಂದು ಗೇಮ್ ಪ್ಲೇ ಅನ್ನು ಮಾಡ್ತದೆ ನೋಡ್ಬೇಕು. ಇದರಿಂದ ಸೆಕೆಂಡ್ ಟೆಸ್ಟ್ ಇಂದ ಇಂಡಿಯಾ ಯಾವ ರೀತಿ ಕಮ್ ಬ್ಯಾಕ್ ಮಾಡ್ತದೆ ನೋಡುವ. ಎಲ್ಲರಿಗೂ ನಮಸ್ಕಾರ.